ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದ್ ಕಡೆ ಇವತ್ತಿನ ಒಂದು ವ್ಯವಸ್ಥೆ ಏನಾಗಿದೆ ಅಂದ್ರೆ ರಾಜಕೀಯದ ಕೈಗೊಂಬೆ ಅಂತ ನಾವೆಲ್ಲೋ ಒಂದ್ ಕಡೆ ಮಾಧ್ಯಮಗಳಲ್ಲಾಗ್ಲಿ ಒಂದು ವಿಡಿಯೋಗಳು ಮಾಡಬೇಕಾದ್ರೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ತಾನೆ ಇರ್ತೀವಿ. ಎಲ್ಲ ಒಂದ್ ಕಡೆ ಬೈರತಿ ಸುರೇಶ್ವರ್ ಅವರು ಏನು ಸಾರಿಗೆ ಸಚಿವರು ಹೋದಂತ ಸಂದರ್ಭದಲ್ಲಿ ಏನು ಬಸ್ ಕಂಡಕ್ಟರ್ ಚಿಲ್ಲರೆ ಇಲ್ಲ ಅಂತ ಹೇಳಿದ್ರು, ಇಳಿಸೋಂಥ ಸಂದರ್ಭದಲ್ಲಿ ಅಮಾನತನ್ನು ಮಾಡಿದ್ದಾರೆ. ಎಲ್ಲ ಒಂದ್ ಕಡೆ ಖಂಡನೀಯ. ಎಲ್ಲ ಒಂದ್ ಕಡೆ ಆ ಕಂಡಕ್ಟರ್ಗಳ ಪರಿಸ್ಥಿತಿ, BMTC KSRTC ಬಸ್ಗಳ ಕಂಡಕ್ಟರ್ಗಳ ಪರಿಸ್ಥಿತಿಗಳೇನು, ಒಂದ್ ಕಡೆ ಡಿಪೋ ಮ್ಯಾನೇಜರ್ಗಳು TCಗಳ ಒಂದು ಅತಿಯಾದ ಕೆಲಸದ ಒತ್ತಡಗಳು ಮಾಡಿದ್ರೆ ಈ ಕಂಡಕ್ಟರ್ಗಳು ಮತ್ತೆ ಡ್ರೈವರ್ಗಳ ಮೇಲೆ ಏನು ಮಾಡಬೇಕು, ಸರಿಯಾದಂಥ ಬಸ್ಗಳಲ್ಲಿ ಸರಿಯಾದಂಥ ಕಳೆದ ವಿಡಿಯೋಗಳನ್ನ ಮಾಡಿದ್ವಿ. ಆ ವಿಡಿಯೋದಲ್ಲಿ ನೋಡಿದ್ರು ಎಲ್ಲ ಹೇಳಿದ್ವಿ. ಎಲ್ಲ ಒಂದು ಕಡೆ ಸರಿಯಾದಂಥ ನಟ್ಟು ಬೋಲ್ಟ್ಗಳು ಸರಿಯಾಗಿರಲ್ಲ, ಸರಿಯಾದಂಥ ಬಸ್ಗಳಲ್ಲಿ ಶುದ್ಧೀಕರಣ ಇರಲ್ಲ, ಸರಿಯಾದಂಥ ಬಸ್ಗಳಲ್ಲಿ ಸರಿಯಾದಂಥ ಬೋಲ್ಟ್ ನಟ್ಟುಗಳು ಅಳ್ಳಾಡ್ತಾ ಇರ್ತವೆ, ಡೋರ್ಗಳು ಸರಿ ಇರಲ್ಲ. ಏನಿದೆ ಶಕ್ತಿ ಯೋಜನೆ ಮಾಡಿ ಇವತ್ತು ಸರ್ಕಾರಗಳು ಗ್ಯಾರಂಟಿ ಕೊಟ್ಕೊಂಡು ಇವತ್ತು ಬಸ್ಗಳಲ್ಲಿ ತುಳುಕಿ ಇವತ್ತು ಜನಸಾಮಾನ್ಯರು ಹೋಗುವಂಥ ಸಂದರ್ಭದಲ್ಲಿ ಬಸ್ಸಿನ ಪರಿಸ್ಥಿತಿ ಏನು ಅಯೋಮಯವಾಗಿದೆ. ಎಲ್ಲೋ ಒಂದು ಕಡೆ ಇವತ್ತು ಡಿಪೋ ಮ್ಯಾನೇಜರ್ಗಳು ಮತ್ತು DCಗಳು ಮುಂದೆ ಅವ್ರ ಮೇಲೆ ಅಧಿಕಾರಿಗಳ ಮೇಲೆ ನಮ್ಮ ಸಾರಿಗೆ ಸಚಿವರು ಕ್ರಮಗಳನ್ನ ಕೈಗೊಳ್ಳಬೇಕು. ಆದರೆ ಏನು ಮಾಡ್ತಿದ್ದಾರೆ ಸಾರಿಗೆ ಸಚಿವರು, ಒಂದಿನ ಮಾಸ್ಕ್ ಹಾಕೊಂಡು ಹೋಗ್ಬಿಟ್ಟು ಬಸ್ಸಲ್ಲಿ ಹತ್ಬಿಟ್ಟು ಸಂಚಾರ ಮಾಡಿಬಿಟ್ಟು ಮಾಧ್ಯಮದವ್ರನ್ನ ಕರ್ಕೊಬಿಟ್ಟು ಕ್ಯಾಮ್ರಾಗಳು ಅಲ್ಲಿ ಇಲ್ಲಿ ತಿರ್ಗಿಸ್ಬಿಟ್ಟು ಮೈಕ್ ಇಟ್ಕೊಂಡು ಮಾತಾಡ್ಬಿಟ್ಟು ಚರ್ಚೆ ಮಾಡಿಬಿಟ್ಟು ಹೋಗ್ಬಿಟ್ರೆ ಇದೆಲ್ಲ ಸ್ವಾಮಿ ಮಾನ್ಯ ಸಾರಿಗೆ ಸಚಿವರೇ, ಇದೆಲ್ಲ ಬೇಕಾಗಿರೋದು. ನೀವು ಅವರ ಏನು ಸಮಸ್ಯೆಗಳಿದೆ ಏನು ಸಾರಿಗೆ ನೌಕರರ ಸಮಸ್ಯೆ, ಸರಿಯಾದಂಥ ಭತ್ಯೆಗಳಿಲ್ಲ, ಸರಿಯಾದಂಥ PFಗಳಿಲ್ಲ, ಸರಿಯಾದಂಥ ಸಂಬಳಗಳಿಲ್ಲ, ಅವ್ರ ಪರಿಸ್ಥಿತಿ ಏನು ನೀವು ತೆಗೆದುಕೊಳ್ಬೇಕಾಗಿರೋದು TC ಮತ್ತು ಅಧಿಕಾರಿಗಳ ಮೇಲೆ. ಇವತ್ತು ಡಿಪೋಗಳಲ್ಲಿ ಅಧಿಕಾರಿಗಳು ಎಷ್ಟು ಗೂಟ ಹೊಡ್ಕೊಂಡು ಅಲ್ಲಿ ಒಂದೇ ತೆಗೆದುಕೊಂಡು ಸರಿಯಾದಂಥ ಬಸ್ಗಳಲ್ಲಿ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ. ನೀವು ಹಾಕೊಂಡೋಗಿ ಮಾಸ್ಕು ಕ್ಯಾಪ್ ಹಾಕೊಂಡು ರಾತ್ರಿನೇ ಹೋಗಿ ಇಲ್ಲ ಹಗಲೊತ್ತೇ ಹೋದಂಥ ಸಂದರ್ಭದಲ್ಲಿ ನೀವು ಮಾರುವೇಷದಲ್ಲಿ ಹೋಗಿ ಅಲ್ಲಿ ಏನು ಸಮಸ್ಯೆಗಳಿದೆ ಡಿಪೋಗಳಲ್ಲಿ ಅದನ್ನು ನೀವು ಜಗಜ್ಜಾಹೀರು ಮಾಡಿ ಅದನ್ನು ನೀವು ಮಾಧ್ಯಮದಲ್ಲಿ ಹೇಳಬೇಕು. ಅದ್ಬಿಟ್ಟು ನೀವು ಈ ದೊಂಬರಾಟ ಮಾಡಿಕೊಂಡು ನಿಮ್ಮ ಒಂದು ಸ್ವೇಚ್ಛಾಚಾರಕ್ಕೆ ಒಬ್ಬ ಒಬ್ಬ ಸಾರಿಗೆ ಒಂದು ನೌಕರರಲ್ಲಿ ಡ್ರೈವರ್ಗಳನ್ನ ಕಂಡಕ್ಟರ್ಗಳನ್ನ ಅಮಾನತು ಮಾಡುತ್ತು ಎಷ್ಟು ಸರಿ. ಇವತ್ತು ಒಂದು ನಾಗರಿಕ ಸಮಾಜದಲ್ಲಿ ಅವನ ಬಸ್ ಕಂಡಕ್ಟರ್ಗಳು ಡ್ರೈವರ್ಗಳು ಎಷ್ಟು ಕಷ್ಟಪಡ್ತಾರೆ. ಹಗಲು ರಾತ್ರಿ ನಿದ್ದೆಗೆಟ್ಟು ಆ ಸೊಳ್ಳೆಗಳಲ್ಲಿ ಎಲ್ಲಿ ಸಿಕ್ಕುತ್ತಾ ಮಲ್ಕೊಂಡು ಎಲ್ಲೋ ಸಿಕ್ಕುತ್ತಾ ಊಟ ಮಾಡಿಕೊಂಡು ಅವರ ಕಷ್ಟದ ಪರಿಸ್ಥಿತಿಗಳನ್ನ ನೀವು ಅರ್ಥ ಮಾಡಬೇಕು. ಅದ್ಬಿಟ್ಟು ಅವ್ರ ಕುಟುಂಬಕ್ಕೆ ರಕ್ಷಣೆಗಳು ಇಲ್ಲ ಸರಿಯಾದಂಥದ್ದು. ಹೆಂಡತಿ ಮಕ್ಕಳುಗಳನ್ನ ವಾರಗಟ್ಟಲೆ, ತಿಂಗ್ಳುಗಟ್ಟಲೆ, ವರ್ಷಾನುಗಟ್ಟಲೆ ಬಿಟ್ಟು ಎಲ್ಲೋ ಒಂದು ಉತ್ತರ ಕರ್ನಾಟಕ, ಬಳ್ಳಾರಿ, ರಾಯಚೂರು ಮತ್ತು ಗದಗಿಂದನೂ ಎಲ್ಲೋ ಬಂದು ಇವತ್ತು ನಮ್ಮ ಮೈಸೂರಲ್ಲೇ, ಬೆಂಗಳೂರಲ್ಲೇ ಇವತ್ತು ಜೀವನಗಳನ್ನ ಕಟ್ಕೊಂಡು ಇವತ್ತು ಹೋಗ್ತಿದ್ದಾರೆ. ಇವತ್ತು ನಮ್ಮ ಒಂದು ಬಸ್ನ ಕಂಡಕ್ಟರ್ಗಳು, ಡ್ರೈವರ್ಗಳು ಅವರ ಪರಿಸ್ಥಿತಿಗಳು ನೀವು ಆಲನೆ ಬೇಕಾಗಿಲ್ಲ ಸಾರಿಗೆ ಸಚಿವರೇ. ನಿಮಗೆ ಬೇಕಾಗಿರೋದು ಒಂದು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿಕೊಂಡು ಮೈಕ್ ಅಮಾನತು ಮಾಡಿಬಿಟ್ಟಿದ್ದೀನಿ ಹಾಗೆ ಹೀಗೆ ಅಂತ ರೋಷಾವೇಶ ಭಾಷಣ ಮಾಡೋದು ಎಷ್ಟು ಸರಿ. ಸಾರಿಗೆ ಮಂತ್ರಿಗಳು ನಿಮ್ಮ ಒಂದು ಚೌಕಟ್ಟಲ್ಲಿ ಏನೇನಿದೆ, ಎಲ್ಲಿ ಸಮಸ್ಯೆಗಳಿದೆ ಅದನ್ನ ಬಗೆಹರಿಸಿ. ಅದು ಬಿಟ್ಟು ನೀವು ಈ ವಿಡಿಯೋನ ನಿಮಗೆ ಅರ್ಪಣೆ ಮಾಡ್ತಿದ್ದೀನಿ. ಎಲ್ಲ ಒಂದು ಕಡೆ ನೀವು ಈ ವಿಡಿಯೋ ನೋಡ್ತಿರುವಂಥದ್ದು ಎಲ್ಲೋ ಒಂದು ಕಡೆ ಸಾರಿಗೆ ಸಚಿವರೇ, ನೀವು ಒಂದು ಬಾರಿ ಯೋಚನೆ ಮಾಡಿ. ನಿಮ್ಮ ಒಂದು ಜವಾಬ್ದಾರಿ ಇದೆ. ನಿಮ್ಮ ಅಕ್ಕ ತಂಗಿನೋ, ನಿಮ್ಮ ಅಣ್ಣ ತಮ್ಮನೋ, ಎಷ್ಟೋ ಮಹಿಳಾ ಕಂಡಕ್ಟರ್ಗಳಿದ್ದಾರೆ, ಎಷ್ಟೋ ಇವತ್ತು ಪುರುಷ ಒಂದು ಸಮಾಜದಲ್ಲಿ ಇವತ್ತು ಎಷ್ಟೋ ಗಂಡನ ಹೆಂಡತಿನ ಬಿಟ್ಟು ಇವತ್ತು ಜೀವನನ ಮಾಡ್ತಾನೆ ಇರ್ತಾರೆ ಬಸ್ಗಳಲ್ಲಿ. ಕಂಡಕ್ಟರ್ಗಳು, ಡ್ರೈವರ್ಗಳು ಎಲ್ಲೂ ಚಿಲ್ಲರೆಗಳು ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಪಾಪ ಬಡಪಾಯಿ ಜೀವಗಳಿಗೆ ಎಷ್ಟೋ ಹೆಂಗಸುಗಳ ಕೈಯಲ್ಲಿ ಚಪ್ಪಲಿ ಮತ್ತೆ ಒದೆಗಳ ಏಟನ್ನು ತಿಂದಿದ್ದಾರೆ. ಇವತ್ತು ಎಲ್ಲ ಒಂದು ಕಡೆ ಇದು ಎಲ್ಲ ನಮ್ಮ ಕನಕಪುರದಲ್ಲಿ ಒಂದು ಇನ್ಸಿಡೆಂಟ್ ನಡೆದಂಥದ್ದು ಒಂದು ಇತಿಹಾಸ. ಇದು ಎಲ್ಲ ಒಂದು ಕಡೆ ಅವರ ಪರಿಸ್ಥಿತಿಗಳು ಏನಾಗಬೇಕು, ನಿಮ್ಗೆ ಅವರ ಒಂದು ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡೋದು ಬೇಕಾಗಿಲ್ಲ. ನೀನು ಸಾರಿಗೆ ಸಚಿವರೇ, ನಿಮಗೆ ಬೇಕಾಗಿರೋದು ಮಾಧ್ಯಮದಲ್ಲಿ ಪ್ರಸಾರ ಮಾಡುವಂಥದ್ದು, ಮಾಧ್ಯಮದಲ್ಲಿ ಬಿತ್ತರವಾಗುವಂಥದ್ದು. ನೀವು ನಿಮ್ಮ ಒಂದು ಆಡಂಬರದ ಮಾಡ್ಬಿಟ್ಟಿದೀವಿ ಅಂತ ಹೇಳಿ ಸಾರಿಗೆ ಸಚಿವರು ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳ್ಕೊಂಡು ವೈಭವೀಕರಣ ಮಾಡ್ಕೊಂಡು ಹೋಗುದು ಎಷ್ಟು ಸರಿ. ಸಮಸ್ಯೆಗಳು ಏನಿದೆ ಇಲ್ಲಿ ಸಾರಿಗೆ ಒಂದು ವ್ಯವಸ್ಥೆಯಲ್ಲಿ ನೌಕರರ ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸ್ಕೋಬೇಕು. ಅದು ಬಿಟ್ಟು ನೀವು ನಿಮ್ಮ ಒಂದು ಸ್ವೇಚ್ಛಾಚಾರಕ್ಕೆ ಇದನ್ನು ನಡ್ಸ್ಕೊಂಡು ಹೋಗೋದು ಎಷ್ಟು ಸರಿ. ಈ ವಿಡಿಯೋ ನಿಮಗೆ ಬಿಡ್ತೀನಿ. ಈ ವಿಡಿಯೋ ನೋಡ್ತಿರೋರು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನಾನು ಮತ್ತೊಮ್ಮೆ ಕೂಗಿ ಹೇಳ್ತೀನಿ, ಸರ್ಕಾರವನ್ನು ಎಚ್ಚರಿಸ್ತಿದ್ದೀನಿ. ಮುಂದಿನ ದಿನಗಳಲ್ಲಿ ಸಾರಿಗೆ ನೌಕರರಿಗೆ ಭತ್ಯೆನ ಕೊಡಿ, ಸಾರಿಗೆ ನೌಕರರ ಸಂಬಳನ ಹೆಚ್ಚಳ ಮಾಡಿ, ಸಾರಿಗೆ ನೌಕರರನ್ನ ಕಾಯಮವಾಗಿ ಮಾಡ್ಕೊಳ್ಳಿ. ಇವತ್ತು
ಎಷ್ಟೋ ಇವತ್ತು ಸಾರಿಗೆ ನೌಕರರ ಜೀವನ ಅಯೋಮಯವಾಗಿದೆ. ಅವರ ಬದುಕಲು ಬಿಡಿ, ಸಾರಿಗೆ ನೌಕರರಿಗೆ ಮತ್ತೆ ಅವರ ಬದುಕನ್ನು ಹಸನಾಗಿಸಲು ಸಾರಿಗೆ ಮಂತ್ರಿಗಳು ಮತ್ತೆ ಸರ್ಕಾರ ಈ ಕೂಡಲೇ ಮಧ್ಯವರ್ತಿಗೆ ವಹಿಸ್ಕೊಂಡು ಅವರಿಗೆ ಸೂಕ್ತ ಭದ್ರತೆ ಕೊಡಬೇಕು ಅಂತ ಆಗ್ರಹ ಪಡಿಸ್ತಾ ಈ ವಿಡಿಯೋನ ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಒಂದೇ ಮಾತರಂ.